ರಾಜ್ಯದ ಜನರ ಕುತೂಹಲಕ್ಕೆ ಕಾರಣ ಆಗಿರತಕ್ಕಂಥ ಜಿದ್ದಾಜಿದ್ದನ ಕಣವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕಾ ಒಂದು ಕೇಂದ್ರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಇದೇ ಒಂದು ಮತ ಎಣಿಕಾ ಕೇಂದ್ರ ಅಂದರೆ DRR ಶಾಲೆಯ ಮತ ಎಣಿಕಾ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಫಲಿತಾಂಶ ಹೊರಬೀಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಏನು ಮತದಾರರಲ್ಲಿ ಸಾಕಷ್ಟು ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂದರೆ ಅತ್ಯಂತ ಜಿದ್ದಾಜಿದ್ದನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ಮತ ಎಣಿಕಾ ಕೇಂದ್ರದ 200 ಮೀಟರ್ಗೂ ಅಧಿಕ ಏನು ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದ್ದು, ಬಿಗಿ ಬಂದೋಬಸ್ತ್ ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಬರ್ತಕ್ಕಂಥ ಅಂದರೆ ಮತ ಎಣಿಕಾ ಕೇಂದ್ರಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳ ಒಂದು ತಪಾಸಣೆ ಮಾಡುವಂಥದ್ದು ಇರ್ಬೋದು. 200 ಮೀಟರ್ಗೆ ಏನು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಒಂದು ರೀತಿ ಏನು ಕಾಂಗ್ರೆಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನು ಈ ಬಾರಿ ಛಿದ್ರಗೊಳಿಸುವಂಥ ನಿಟ್ಟಿನಲ್ಲಿ BJP ಪಣ ತೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಬಾರಿಯೂ ಕೂಡ ಅಂದರೆ ಈಗಾಗಲೇ ನಾಲ್ಕು ಬಾರಿ ಗೆದ್ದು ಬೀಗಿರ್ತಕ್ಕಂಥ ಕಾಂಗ್ರೆಸ್ ಪಡೆ ಈ ಬಾರಿಯೂ ಕೂಡ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಒಂದು ಏನು ಕುತೂಹಲದಲ್ಲಿ ಸಾಕಷ್ಟು ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಹೊರಬೀಳ್ತಕ್ಕಂಥ ಒಂದು ಫಲಿತಾಂಶ ಏನಿದೆ, ಮತದಾರ ಇವತ್ತು ಅಭ್ಯರ್ಥಿಗಳ ಒಂದು ಭವಿಷ್ಯವನ್ನು ಬರೆಯುವಂಥ ಒಂದು ಕಾಲಕ್ಕೆ ಸನ್ನಿಹಿತ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ ಎಣಿಕಾ ಕೇಂದ್ರದ ಸುತ್ತಮುತ್ತಲೂ ಕೂಡ ಬಹುತೇಕ 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳ ಒಂದು ನಿಯೋಜನೆ ಮಾಡುವ ಮೂಲಕ ಇಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮತ ಎಣಿಕೆ ಕೇಂದ್ರಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳನ್ನ ತಪಾಸಣೆ ಮಾಡೋದ್ರ ಜೊತೆಗೆ ಅಂದರೆ ಯಾವುದೇ ರೀತಿಯಾದಂಥ ಮೊಬೈಲ್ಗಳನ್ನು ತೆಗೆದುಕೊಂಡು ಒಳ ಹೋಗಲಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗ್ತಾ ಇಲ್ಲ. ಇನ್ನು ಈ ಮಾರ್ಗದಲ್ಲೂ ಕೂಡ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಪ್ರತಿಯೊಬ್ಬರನ್ನು ಸಿಬ್ಬಂದಿಗಳನ್ನ ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ತಾ ಇರ್ತಕ್ಕಂಥ ಸಿಬ್ಬಂದಿಗಳೇನಾದರೆ ಅವರ ಬಳಿ ID ಕಾರ್ಡ್, ಅದೇ ರೀತಿ ಯಾವುದೇ ರೀತಿಯಾದಂಥ ಮೊಬೈಲ್ಗಳನ್ನು ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದು ರೀತಿಯಲ್ಲಿ ಇಲ್ಲಿ ಕಟ್ಟುನಿಟ್ಟಿನ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಲಾರದಂತೆ ಇಡೀ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಏನು ಈವರೆಗೂ ಕೂಡ 4 ಬಾರಿ ಪ್ರತಿನಿಧಿಸಿರ್ತಕ್ಕಂಥ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಮತ್ತೆ ತೆಗೆದುಕೊಳ್ಳುವಂಥ ಒಂದು ತವಕದಲ್ಲಿ ಇದ್ದರೆ, ಇನ್ನು BJP ಈ ಕ್ಷೇತ್ರವನ್ನು ಛಿದ್ರಗೊಳಿಸುವ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರಗೊಳಿಸುವ ಮೂಲಕ ಇಲ್ಲಿ BJPಯ ಬಾವುಟವನ್ನು ಹಾರಿಸುವಂಥ ಒಂದು ತವಕದಲ್ಲಿರ್ತಕ್ಕಂಥದ್ದು. ಒಟ್ಟಾರೆ ಈ ಫಲಿತಾಂಶ ಯಾವ ಮಟ್ಟಕ್ಕೆ ಅಂದರೆ ಇದೇನು ಮತ ಎಣಿಕೆ ಆರಂಭ ಆಗೋದ್ರ ಜೊತೆಗೆ ಈ ಫಲಿತಾಂಶ ಹೊರಬೀಳುವಂಥ ಒಂದು ಸಾಕಷ್ಟು ಕುತೂಹಲ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇಡೀ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣ ಆಗಿರತಕ್ಕಂಥ ಜಿದ್ದಾಜಿದ್ದನ ಕಣವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕಾ ಒಂದು ಕೇಂದ್ರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಇದೇ ಒಂದು ಮತ ಎಣಿಕಾ ಕೇಂದ್ರ ಅಂದರೆ DRR ಶಾಲೆಯ ಮತ ಎಣಿಕಾ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಫಲಿತಾಂಶ ಹೊರಬೀಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಏನು ಮತದಾರರಲ್ಲಿ ಸಾಕಷ್ಟು ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂದರೆ ಅತ್ಯಂತ ಜಿದ್ದಾಜಿದ್ದನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ಮತ ಎಣಿಕಾ ಕೇಂದ್ರದ 200 ಮೀಟರ್ಗೂ ಅಧಿಕ ಏನು ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದ್ದು, ಬಿಗಿ ಬಂದೋಬಸ್ತ್ ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಬರ್ತಕ್ಕಂಥ ಅಂದರೆ ಮತ ಎಣಿಕಾ ಕೇಂದ್ರಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳ ಒಂದು ತಪಾಸಣೆ ಮಾಡುವಂಥದ್ದು ಇರ್ಬೋದು. 200 ಮೀಟರ್ಗೆ ಏನು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಒಂದು ರೀತಿ ಏನು
ಕಾಂಗ್ರೆಸ್ನ ಏನು ಭದ್ರಕೋಟೆಯಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನು ಈ ಬಾರಿ ಛಿದ್ರಗೊಳಿಸುವಂಥ ನಿಟ್ಟಿನಲ್ಲಿ ಬಿಜೆಪಿ ಪಣ ತೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಬಾರಿಯೂ ಕೂಡ ಅಂದರೆ ಈಗಾಗಲೇ ನಾಲ್ಕು ಬಾರಿ ಗೆದ್ದು ಬೀಗಿರ್ತಕ್ಕಂಥ ಕಾಂಗ್ರೆಸ್ ಪಡೆ ಈ ಬಾರಿಯೂ ಕೂಡ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಒಂದು ಏನು ಕುತೂಹಲದಲ್ಲಿ ಸಾಕಷ್ಟು ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಹೊರಬೀಳ್ತಕ್ಕಂಥ ಒಂದು ಫಲಿತಾಂಶ ಏನಿದೆ, ಮತದಾರ ಇವತ್ತು ಅಭ್ಯರ್ಥಿಗಳ ಒಂದು ಭವಿಷ್ಯವನ್ನು ಬರೆಯುವಂಥ ಒಂದು ಕಾಲಕ್ಕೆ ಸನ್ನಿಹಿತ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ ಎಣಿಕಾ ಕೇಂದ್ರದ ಸುತ್ತಮುತ್ತಲೂ ಕೂಡ ಬಹುತೇಕ 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳ ಒಂದು ನಿಯೋಜನೆ ಮಾಡುವ ಮೂಲಕ ಇಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮತ ಎಣಿಕೆ ಕೇಂದ್ರಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಅಂದರೆ ಯಾವುದೇ ರೀತಿಯಾದಂಥ ಮೊಬೈಲ್ಗಳನ್ನು ತೆಗೆದುಕೊಂಡು ಒಳ ಹೋಗಲಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗ್ತಾ ಇಲ್ಲ. ಇನ್ನು ಈ ಮಾರ್ಗದಲ್ಲೂ ಕೂಡ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಪ್ರತಿಯೊಬ್ಬರನ್ನು ಸಿಬ್ಬಂದಿಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ತಾ ಸಿಬ್ಬಂದಿಗಳೇನಾದರೆ ಅವರ ಬಳಿ ಐಡಿ ಕಾರ್ಡ್, ಅದೇ ರೀತಿ ಯಾವುದೇ ರೀತಿಯಾದಂಥ ಮೊಬೈಲ್ಗಳನ್ನು ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇಲ್ಲಿ ಕಟ್ಟುನಿಟ್ಟಿನ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಲಾರದಂತೆ ಇಡೀ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಏನು ಈವರೆಗೂ ಕೂಡ 4 ಬಾರಿ ಪ್ರತಿನಿಧಿಸಿರ್ತಕ್ಕಂಥ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಮತ್ತೆ ತೆಗೆದುಕೊಳ್ಳುವಂಥ ಒಂದು ತವಕದಲ್ಲಿ ಇದ್ದರೆ, ಇನ್ನು ಬಿಜೆಪಿ ಈ ಕ್ಷೇತ್ರವನ್ನು ಛಿದ್ರಗೊಳಿಸುವ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರಗೊಳಿಸುವ ಮೂಲಕ ಇಲ್ಲಿ ಬಿಜೆಪಿಯ ಬಾವುಟವನ್ನು ಹಾರಿಸುವಂಥ ಒಂದು ತವಕದಲ್ಲಿರ್ತಕ್ಕಂಥದ್ದು. ಒಟ್ಟಾರೆ ಈ ಫಲಿತಾಂಶ ಯಾವ ಮಟ್ಟಕ್ಕೆ ಅಂದರೆ ಇದೇನು ಮತ ಎಣಿಕೆ ಆರಂಭ ಆಗೋದ್ರ ಜೊತೆಗೆ ಈ ಫಲಿತಾಂಶ ಹೊರಬೀಳುವಂಥ ಒಂದು ಸಾಕಷ್ಟು ಕುತೂಹಲ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇಡೀ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ಜಿದ್ದಾಜಿದ್ದನ ಕಣವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕಾ ಒಂದು ಕೇಂದ್ರದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಇದೇ ಒಂದು ಮತ ಎಣಿಕಾ ಕೇಂದ್ರ ಅಂದರೆ DRR ಶಾಲೆಯ ಮತ ಎಣಿಕಾ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಫಲಿತಾಂಶ ಹೊರಬೀಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಏನು ಮತದಾರರಲ್ಲಿ ಸಾಕಷ್ಟು ತೀವ್ರ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಯಾಕಂದರೆ ಅತ್ಯಂತ ಜಿದ್ದಾಜಿದ್ದನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ಮತ ಎಣಿಕಾ ಕೇಂದ್ರದ 200 ಮೀಟರ್ಗೂ ಅಧಿಕ ಏನು ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದ್ದು, ಬಿಗಿ ಬಂದೋಬಸ್ತ್ ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ಬರ್ತಕ್ಕಂಥ ಅಂದರೆ ಮತ ಎಣಿಕಾ ಕೇಂದ್ರಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳ ಒಂದು ತಪಾಸಣೆ ಮಾಡುವಂಥದ್ದು ಇರ್ಬೋದು. 200 ಮೀಟರ್ಗೆ ಏನು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಒಂದು ರೀತಿ ಏನು ಕಾಂಗ್ರೆಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನು ಈ ಬಾರಿ ಛಿದ್ರಗೊಳಿಸುವಂಥ ನಿಟ್ಟಿನಲ್ಲಿ ಬಿಜೆಪಿ ಪಣ ತೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಬಾರಿಯೂ ಕೂಡ ಅಂದರೆ ಈಗಾಗಲೇ ನಾಲ್ಕು ಬಾರಿ ಗೆದ್ದು ಬೀಗಿರ್ತಕ್ಕಂಥ ಕಾಂಗ್ರೆಸ್ ಪಡೆ ಈ ಬಾರಿಯೂ ಕೂಡ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಒಂದು ಏನು ಕುತೂಹಲದಲ್ಲಿ ಸಾಕಷ್ಟು ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಹೊರಬೀಳ್ತಕ್ಕಂಥ ಒಂದು ಫಲಿತಾಂಶ ಏನಿದೆ, ಮತದಾರ ಇವತ್ತು ಅಭ್ಯರ್ಥಿಗಳ ಒಂದು ಭವಿಷ್ಯವನ್ನು ಬರೆಯುವಂಥ ಒಂದು ಕಾಲಕ್ಕೆ ಸನ್ನಿಹಿತ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮತ ಎಣಿಕಾ ಕೇಂದ್ರದ ಸುತ್ತಮುತ್ತಲೂ ಕೂಡ ಬಹುತೇಕ 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳ ಒಂದು ನಿಯೋಜನೆ ಮಾಡುವ ಮೂಲಕ ಇಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಮತ ಎಣಿಕೆ ಕೇಂದ್ರಕ್ಕೆ ಬರ್ತಕ್ಕಂಥ ಸಿಬ್ಬಂದಿಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಅಂದರೆ ಯಾವುದೇ ರೀತಿಯಾದಂಥ ಮೊಬೈಲ್ಗಳನ್ನು ತೆಗೆದುಕೊಂಡು ಒಳ ಹೋಗಲಿಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗ್ತಾ ಇಲ್ಲ. ಇನ್ನು ಈ ಮಾರ್ಗದಲ್ಲೂ ಕೂಡ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಪ್ರತಿಯೊಬ್ಬರನ್ನು ಸಿಬ್ಬಂದಿಗಳನ್ನು ತಪಾಸಣೆ ಮಾಡೋದ್ರ ಜೊತೆಗೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ತಾ ಸಿಬ್ಬಂದಿಗಳೇನಾದರೆ ಅವರ ಬಳಿ ಐಡಿ ಕಾರ್ಡ್, ಅದೇ ರೀತಿ ಯಾವುದೇ ರೀತಿಯಾದಂಥ ಮೊಬೈಲ್ಗಳನ್ನು ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇಲ್ಲಿ ಕಟ್ಟುನಿಟ್ಟಿನ ಒಂದು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಲಾರದಂತೆ
ಇಡೀ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಏನು ಈವರೆಗೂ ಕೂಡ 4 ಬಾರಿ ಪ್ರತಿನಿಧಿಸಿರ್ತಕ್ಕಂಥ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಮತ್ತೆ ತೆಗೆದುಕೊಳ್ಳುವಂಥ ಒಂದು ತವಕದಲ್ಲಿ ಇದ್ದರೆ, ಇನ್ನು ಬಿಜೆಪಿ ಈ ಕ್ಷೇತ್ರವನ್ನು ಛಿದ್ರಗೊಳಿಸುವ, ಅಂದರೆ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರಗೊಳಿಸುವ ಮೂಲಕ ಇಲ್ಲಿ ಬಿಜೆಪಿಯ ಬಾವುಟವನ್ನು ಹಾರಿಸುವಂಥ ಒಂದು ತವಕದಲ್ಲಿರ್ತಕ್ಕಂಥದ್ದು. ಒಟ್ಟಾರೆ ಈ ಫಲಿತಾಂಶ ಯಾವ ಮಟ್ಟಕ್ಕೆ ಅಂದರೆ ಇದೇನು ಮತ ಎಣಿಕೆ ಆರಂಭ ಆಗೋದ್ರ ಜೊತೆಗೆ ಈ ಫಲಿತಾಂಶ ಹೊರಬೀಳುವಂಥ ಒಂದು ಸಾಕಷ್ಟು ಕುತೂಹಲ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ದಾವಣಗೆರೆ.